ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ನ್ಯೂಸ್ 18 ಕನ್ನಡ ಚುನಾವಣಾ ಚಕ್ರ ಕಾರ್ಯಕ್ರಮದಲ್ಲಿ ಇಲ್ಲಿಯ ಮತದಾರರು, ಇಲ್ಲಿಯ ಜನರು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ವೇದಿಕೆಯನ್ನು ಸಿದ್ಧ ಮಾಡಿದೆ. ಹೀಗಾಗಿ ಇಲ್ಲಿಯ ಜನರ ಮನಸ್ಸಿನಲ್ಲಿ ಏನಿದೆ, ಜನರ ಮತದಾರರ ಮಾತು, ಈ ಒಂದು ಜನಪ್ರತಿನಿಧಿಗಳ ಬಗ್ಗೆ ಹೇಗಿದೆ ಅನ್ನೋದನ್ನ ಚುನಾವಣಾ ಚಕ್ರ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಕ್ಕೆ ಜನ ರೆಡಿಯಾಗಿದ್ದಾರೆ. ನಾವು ಕೂಡ ಅವರ ಜನರ ಅಭಿಮತ ಏನನ್ನ ತಿಳ್ಕೊಂಡು ಬರೋಣ ಬನ್ನಿ. ಮಾನ್ಯ ಧರ್ಮ್ ಸಿಂಗ್ ಸಾಹೇಬ್ರು ಏನ್ 8 ಬಾರಿ MLA ಆಗಿದ್ರು, ಎಲ್ಲಾ ಇಲಾಖೆ ಮಂತ್ರಿಗಳು ಕೂಡ ಆಗಿದ್ರು, ಕೊನೆಗೆ ಈ ರಾಜ್ಯದ CM ಕೂಡ ಆಗಿದ್ರು. ನಮ್ಮ ತಾಲೂಕನ್ನು ಬಹಳಷ್ಟು ಅಭಿವೃದ್ಧಿ ಪಥದಲ್ಲಿ ಮಾಡಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಈಗ ಅಜಯ್ ಸಿಂಗ್ ಅವರು ಕಳೆದ 10 ವರ್ಷಗಳಿಂದ ಈ ತಾಲೂಕಿನ MLA ಆಗಿದ್ದಾರೆ, ಆದ್ರೆ ಈ ಕ್ಷೇತ್ರ ಬಹಳಷ್ಟು ಹಿಂದುಳಿದಿದೆ. ಹಾಗಾಗಿ ಈ 2023 ಏನ್ ಚುನಾವಣೆಯಲ್ಲಿ ಇದೆ, ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲಾ ದಲಿತರು, ಹಿಂದುಳಿದವರು, ಮುಸ್ಲಿಮರು ಈ ಸಲ ನಾವು ಪಕ್ಷೇತರ ಅಭ್ಯರ್ಥಿಯನ್ನು ನಾವು ವೋಟ್ ಹಾಕಿ ಗೆಲ್ಲಿಸಿದಾಗ ಮಾತ್ರ ಈ ದಲಿತ, ಹಿಂದುಳಿದ ಮುಸ್ಲಿಮರಿಗೆ ಒಂದು ನ್ಯಾಯ ಸಿಗ್ತಂತ ನಾನು ಹೇಳಿ ಈ ಒಂದು ನ್ಯೂಸ್ 18 ಮುಖಾಂತರ ನಾನು ಎಲ್ಲಾ ನನ್ನ ಪ್ರೀತಿಯ ಬಂಧುಗಳಿಗೆ ನಾನು ಈ ಮುಖಾಂತರ ನಾನು ಕೇಳಿಕೊಳ್ತೇನೆ. ಮಲ್ಲಿಕಾರ್ಜುನ್ ಬಿ ನೆಲೋಗಿ ಅವರು ಈ ಪಕ್ಷೇತರ ಅಭ್ಯರ್ಥಿ ಆಗಿದ್ದಾರೆ. ಹಾಗಾಗಿ ಎಲ್ಲಾ ದಲಿತ, ಹಿಂದುಳಿದ ಮುಸ್ಲಿಮರು ತಾವು ಕೂಡ ಈ ಒಂದು ಅಭ್ಯರ್ಥಿಗೆ ಬೆಂಬಲಿಸಬೇಕು, ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ತಾವು ಬೆಂಬಲಿಸಬೇಕಂತೇಳಿ ಈ ಮೂಲಕ ನಾವು ಕೇಳಿಕೊಳ್ತೇನೆ. ಇಲ್ಲಿ ಭ್ರಷ್ಟಾಚಾರ ತುಂಬಾ ತುಳುಕುತ್ತದೆ, ಎಲ್ಲಾ ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ಇದೆ, ಎಲ್ಲಾ ಆಫೀಸ್ಗಳಲ್ಲಿ ಅಕ್ರಮ, ಅನ್ಯಾಯ ಇದೆ. ಹಾಗಾಗಿ ಇವೆಲ್ಲ ತಡಿಬೇಕಂದ್ರೆ ಈ ಸಲ ಬದಲಾವಣೆ ಅನಿವಾರ್ಯ ಆಗಿದೆ. ಹಾಗಾಗಿ ನಾನು ಯಾರನ್ನ ವಿರೋಧ ಮಾಡ್ತಾ ಇಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಹಾಗಾಗಿ ನಾವು ಈ ಸಲ ಪಕ್ಷೇತರ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಬಿ ನೆಲಗಿ ಅವರನ್ನು ನಾವು ಬೆಂಬಲಿಸಬೇಕು. ವಿಶೇಷವಾಗಿ ದಲಿತ, ಹಿಂದುಳಿದ, ಮುಸ್ಲಿಂ ಮತ್ತು ಅಭ್ಯರ್ಥಿಗಳು ಬಹಳಷ್ಟು ರಾಜಕೀಯವಾಗಿ ಬಹಳಷ್ಟು ಹಿಂದುಳಿದಿದ್ದಾರೆ. ಇವ್ರಿಗೆ ಯಾರು ಜೆಡಿಪಿ ಆಗಿಲ್ಲ, MLC ಆಗಿಲ್ಲ, ಯಾವುದೇ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದಿದ್ದಾರೆ. ಹಾಗಾಗಿ ಈ ಸಲ ಹಿಂದುಳಿದ ವರ್ಗದವರಿಗೆ ನಾವು ದಲಿತ, ಹಿಂದುಳಿದ, ಮುಸ್ಲಿಂ ವರ್ಗರಿಗೆ MLA ಮಾಡಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಅಂತ ಈ ಮುಖಾಂತರ ನಾನು ಕೇಳಿಕೊಳ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಜೇವರ್ಗಿ ಮತಕ್ಷೇತ್ರ ಅನ್ನೋದು ಒಂದು ಐತಿಹಾಸಿಕವಾದಂತ ನಮ್ಮ ಒಂದು ಕ್ಷೇತ್ರ ಇದೆ. ಇಲ್ಲಿ ಸಾಧುಗಳು ಮತ್ತು ಶರಣರು ಹುಟ್ಟಿರ್ತಕ್ಕಂಥ ಈ ಒಂದು ಜೇವರ್ಗಿ ನಾಡಲ್ಲಿ ಇತಿಹಾಸ ಮತ್ತು 1947 ಸ್ವತಂತ್ರ ಬಂದಾಗ ನೀಡದಪ್ಪ ಅಂದ್ರೆ ಜೇವರ್ಗಿ ಇಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷಗಳೇ ಆಳ್ವಿಕೆ ಮಾಡ್ತಾ ಬಂದಿದೆ ಇಲ್ಲಿ ಜೇವರ್ಗಿಯಲ್ಲಿ. ಆದ್ರೂ ಕೂಡ ಇವತ್ತಿನ ದಿವಸ ನಮ್ಮ ಜೇವರ್ಗಿ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಂಡಿಲ್ಲ. ಇವತ್ತು ನೋಡಬಹುದು CM ಆದ ಕ್ಷೇತ್ರ ಅಂತ ಯಡಿಯೂರಪ್ಪ CM ಆಗಿರ್ತಂತ ಕ್ಷೇತ್ರ, ಶಿವಮೊಗ್ಗ ಕ್ಷೇತ್ರ ನೋಡಬಹುದು, ರಾಮನಗರ ನೋಡಬಹುದು, ಮಂಡ್ಯ ನೋಡಬಹುದು, ಮೈಸೂರು ನೋಡಬಹುದು. ಅದನ್ನ ನೋಡ್ಕೊಂಡ್ಬಿಟ್ಟು ನಮ್ಮ ಜೇವರ್ಗಿ ತಾಲೂಕು ನೋಡಬೇಕು. ಇವತ್ತಿನ ದಿವಸ ಶಾಸಕರು ಹೇಳ್ತಾರೆ ನಮ್ ಜೇವರ್ಗಿಯಲ್ಲಿಪ್ಪ ಅಂದ್ರೆ 50 ಕಂಬಗಳು ಆಗ್ತಿದ್ದೇವೆ, ನಮ್ಮ ಮರದಿ ಇವತ್ತು ಹೋಗ್ತಿತ್ತು, ಇವತ್ತಪ್ಪ ಅಂದ್ರೆ ಇದೇ ಕ್ಷೇತ್ರದಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗ್ತಾರ, ನಾವಪ್ಪ ಅಂತಂದ್ರೆ ಇವಾಗ ಲೈಟ್ ಹಾಕ್ತಿದೀವಪ್ಪ ಅಂತ ಹೇಳ್ತಾರೆ. ಅವರು ಹೇಳ್ತಿದ್ದಾರೆ 50 ವರ್ಷದಿಂದ ಅವರೇ ಅಧಿಕಾರದಲ್ಲಿದ್ದಾರೆ ಜೇವರ್ಗಿಯಲ್ಲಿ. ಇಷ್ಟು ವರ್ಷ 50 ವರ್ಷ ಮಾಡತಕ್ಕಂತ ಇವತ್ತು ರೋಡ್ ಇವತ್ತು ಯಾಕೆ ಮಾಡದ ಬಂತು? ನಾವು ಸಮುದ್ರಕ್ಕಿಂತ ಗೈರ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ರೊಕ್ಕ ಇದಾವೆ, ನಾವು ಗೆಲ್ತೀವಿ, ದುಡ್ಡಿನಿಂದ ನಾವು ಗೆಲ್ತೀವಿ, ನೀವೇನೇ ಯಾರ ವಿರೋಧ ಪಕ್ಷದವ್ರು ಏನೇ ಮಾಡ್ಕೋರಿ, ನಾವಪ್ಪ ಅಂದ್ರೆ ಇಲ್ಲಿ ಒಂದು ನಾವು ದುಡ್ಡಿನಿಂದ ಹಣ ಬಲದಿತ್ತಪ್ಪ ಅಂತ ಗೆಲ್ತೀವಪ್ಪ ಅಂತ ಮಾತಪ್ಪ ಅಂದ್ರೆ ಶಾಸಕರು ಹೇಳ್ತಾರೆ. ಇವತ್ತಿನ ದಿವಸ ಕರೋನಾ ಸಂದರ್ಭದಲ್ಲಿ ಅಂತಂದ್ರೆ ಜೇವರ್ಗಿ ತಾಲೂಕಿಗಪ್ಪ ಅಂತಂದ್ರೆ ಶಾಸಕರಪ್ಪ ಅಂದ್ರೆ ಕಡೆ ತಲೆ ಹಾಕಿಡೋಕ ನೋಡಿಲ್ಲ. ಇವತ್ತಿನ ದಿವಸಪ್ಪ ಅಂದ್ರೆ ಯಾರಾದ್ರಪ್ಪ ಅಂದ್ರೆ ಜೇವರ್ಗಿ ತಾಲೂಕದಲ್ಲಿ ಕಡು ಬಡವರಿಗಪ್ಪ ಅಂತಂದ್ರೆ ಒಂದು ಮನೆಗೆಪ್ಪ ಅಂದ್ರೆ ಕಿಟ್ ಹಂಚೋದಾಗ್ಲಿ ಮತ್ತಪ್ಪ ಸ್ಯಾನಿಟೈಸರ್ ಮಾಡೋದಾಗ್ಲಿ ಯಾರಾದ್ರೂ ಮಾಡಿದ್ರೆ ಶಿವರಾಜ್ ಪಾಟೀಲ್ ರದ್ದೆಹಳ್ಳಿ ಅವರು ಭಾರತೀಯ ಜನತಾ ಪಕ್ಷದಿಂದ ಮಾಡಿದರೆ ಇವತ್ತಿನ ದಿವಸ ಬರ್ತಕ್ಕಂಥ ದಿನಗಳಪ್ಪ ಅಂತಂದ್ರೆ ನಾವೇನು ಹಣದಿಂದ ಗೆಲ್ತೀವಿ ಅಂತ ಅವರು ಏನು ತೋರಿಸ್ತಾರೆ ಶಾಸಕರೇ, ಅವ್ರಿಗೆ ತಕ್ಕ ಪಾಠಪ್ಪ ಅಂದ್ರೆ ಬಿಜೆಪಿ ಸಾರಥಿಯಪ್ಪ ಅಂದ್ರೆ ತೋರಿಸುತ್ತೆ ಅನ್ನಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸಂಗೊಳ್ಳಿ ರಾಯಣ್ಣನಂತ ಕ್ರಾಂತಿಕಾರಿ ಹೋರಾಟಗಾರನ ಪುತ್ಥಳಿಯ ಅನಾವರಣಕ್ಕೆ ಇಡೀ ಆ ಸಮುದಾಯದ ಶಕ್ತಿನೇ ಕಾರಣ. ಅದೇ ರೀತಿ ಅಂಬಿಗರ ಚೌಡಯ್ಯನ ಮೂರ್ತಿಯ ಪ್ರತಿಷ್ಠಾಪನೆಗೆ ಆ ಸಮುದಾಯನೇ ಕಾರಣ. ಇಲ್ಲಿ ಯಾವುದೇ ಒಂದು ಶಾಸಕರು ಯಾರ ಪ್ರಯತ್ನ ಅಲ್ಲ. ಇವತ್ತು ಅಂಬಿಗರ ಚೌಡಯ್ಯನ ಮೂರ್ತಿ ಆಗಿರಲಿ, ಇವತ್ತ ಜಗಜೀವನ್ ರಾಮನ್ ಅವರ ಮೂರ್ತಿ ಆಗಿರಲಿ, ಇವತ್ತ ಇಲ್ಲಿ ಬಸವೇಶ್ವರ ಪುತ್ಥಳಿಗೆ ನಮ್ಮ ದೊಡ್ಡಗೌಡರ ಕಾರಣ ಆಗಿರಲಿ, ಇದೇ ರೀತಿ ಇಲ್ಲಿ ಎಲ್ಲಾ ಮೂರ್ತಿಗಳ ಎಲ್ಲಾ ಸಮುದಾಯದ ಮೂರ್ತಿಗಳಿಗೆ ಆ ಸಮುದಾಯದ ಶಕ್ತಿನೇ ಕಾರಣ. ಇಲ್ಲಿ ಯಾವ ಶಾಸಕರು, ಮಾಜಿ ಶಾಸಕರು ಯಾರು ಕಾರಣರಲ್ಲ. ಅದೇ ರೀತಿ ಮಲ್ಲಾಬಾದ್ ಏತ ನೀರಾವರಿ ಟೈಮ್ನಲ್ಲಿ ಕೂಡ CM ಅವರಿದ್ರು ಧರ್ಮಸಿಂಗ್ ಸಾಹೇಬರು, ಮಾಡಬಹುದಾಗಿತ್ತು, ಮಾಡಲಿಲ್ಲ. ಅದಕ್ಕೂ ಕೂಡ ಮಾನ್ಯ ಫಸ್ಟ್ ಲಿಫ್ಟ್ ಮತ್ತು ಸೆಕೆಂಡ್ ಲಿಫ್ಟ್ ನಲ್ಲಿ ದೊಡ್ಡಪ್ಪಗೌಡರು ಮಾಜಿ ಶಾಸಕರು ಅದಕ್ಕೆ ಪ್ರಯತ್ನ ಪಟ್ಟು ಮತ್ತು ಬಜೆಟ್ ತಂದು ಅದಕ್ಕೆ ಪೂರ್ತಿ ಕೆಲಸನೂ ಮಾಡಿದ್ರು. ನಾವೇನಾದ್ರೂ ಒಂದು ಕೆಲಸಕ್ಕೆ ಹೋದ್ರೆ ಮತ್ತೆ ಮಾತಾಡೋಣ, ಓಕೆ, ಹೌದಾ, ಮತ್ತೆ ಮಾತಾಡೋಣ, ಓಕೆ, ಇದು ಒಂದೇ ಕೇಳಿದೀವಿ ನಾವು. ತಾವು ದಯವಿಟ್ಟು ಶಾಸಕರು 5 ವರ್ಷ ತನಕ ನೋಡಿಲ್ಲ, ಈಗ ಒಂದು 15 ದಿನ ತಿಂಗಳಾಯ್ತು ಅವ್ರ ತಾಲೂಕಿಗೆ ಬರ್ಲಕತ್ತು, ಈಗೇನಾದ ಭೇಟಿ ಆದ್ರೂ ಉಪಯೋಗ ಇರಂಗಿಲ್ಲ.
ಅದೇ ರೀತಿ ಏನಂದ್ರೆ ಮುಂದಿನ ದಿನಮಾನದಲ್ಲಿ ಜನಜಾಗೃತಿಯಾಗಿ ಮತದಾನ ಅಂತದ, ಮತ ಮಾರಾಟ ಅಂತಿಲ್ಲ. 15-20 ಕೋಟಿ ಖರ್ಚು ಮಾಡೋದ, 1000 ಕೋಟಿ ಗಳಿಸೋದಂತ ಈ ತಾಲೂಕದಂತ ತಿಳ್ಕೊಂಡಿರಿ. ಹಂಗಾಗಂಗಿಲ್ಲ, ಜನ ಜಾಗೃತಿ ಅಂತ. ಇವತ್ತು ಜೇವರ್ಗಿ ಮತಕ್ಷೇತ್ರ ಕಳೆದ 50 ವರ್ಷಗಳಿಂದ ಒಂದೇ ಕುಟುಂಬಕ್ಕೆ ಸೀಮಿತ ಆಗಿರ್ತಕ್ಕಂಥ ಕ್ಷೇತ್ರವಾಗಿದೆ. ಹಿಂದೆ ಧರ್ಮಸಿಂಗ್ ಅವರು ಶಾಸಕರಾದಂಥ ಮೊದಲ ಬಾರಿ ಶಾಸಕರಾದ ಸಂದರ್ಭದಲ್ಲಿ ಅನೇಕ ರೀತಿಯ ಕೆಲಸಗಳನ್ನ ಮಾಡಿದೀವಿ ಅಂತೇಳಿ ಇಡೀ ಕ್ಷೇತ್ರದ ಬಡ ಕಟ್ಟಿದ್ದಾರೆ. 50 ವರ್ಷಗಳು ಆಡು ಮುಟ್ಟದ ಸೊಪ್ಪಿಲ್ಲ ಮತ್ತು ಶಾಸಕರ ಅನುಭವಿಸಿರ್ತಕ್ಕಂಥ ಹುದ್ದೆ ಇಲ್ಲ ಅಂತಕ್ಕಂಥ ಸಹಿತ ಇದು ನಮ್ಮ ಕ್ಷೇತ್ರದ ವಾಡಿಕೆ ಇದೆ. ಆದ್ರೆ ಸತ್ಯ ಏನಂತ ಹೇಳಿದ್ರೆ 50 ವರ್ಷದ ಆಡಳಿತದಲ್ಲಿ ಇಡೀ ಜೇವರ್ಗಿಯನ್ನ ಸಿಂಗಾಪುರ್ ಮಾಡ್ತೀನಿ ಅಂತೇಳಿ ಹೇಳಿದಂತ ಮಾನ್ಯ ಈಗಿನ ಶಾಸಕರು ಸಿಂಗಾಪುರ ಅಲ್ಲ, ಕಳೆದ ಬಾರಿ ನಮ್ಮವರು ಹೇಳಿದ್ರು ಲಂಗಾಪುರನ ಮಾಡಿದ್ದಾರೆ. ಇದನ್ನ ಸಿಂಗಾಪುರ ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ಅನೇಕ ನೀವು ಆಗಲೇ ನೋಡ್ತಿದ್ರಿ, ಈ ಚುನಾವಣೆ ಸಂದರ್ಭದಲ್ಲಿ ರೋಡ್ಗಳನ್ನ ಕೆದರ್ತಾರೆ, ರೋಡ್ ಮಾಡ್ತೀನಿ ನಿಲ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಯಾವ ಬಿಲ್ಡಿಂಗ್ಗಳನ್ನ 10 ವರ್ಷಗಳಿಂದ ಬಿಲ್ಡಿಂಗ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 10ನೇ ವರ್ಷಕ್ಕೆ ಬಂದು ಉದ್ಘಾಟನೆ ಮಾಡಕ್ ನಿಲ್ತಾರೆ. ನಮ್ದೇ 2008 ನಮ್ಮ ಶಾಸಕರ ಸಂದರ್ಭದಲ್ಲಿ 2008ರಲ್ಲಿ ನಮ್ಮ ಶಾಸಕರ ಸಂದರ್ಭದಲ್ಲಿ ಅನೇಕ ಹಳ್ಳಿಗಳ ಸುವರ್ಣ ಗ್ರಾಮ ಅಡಿಯಲ್ಲಿ ರಸ್ತೆಗಳನ್ನ, ಸಿಸಿ ರೋಡ್ಗಳನ್ನ, ಶೌಚಾಲಯಗಳನ್ನ, ಕುಡಿಯೋ ನೀರಿನ ವ್ಯವಸ್ಥೆಯನ್ನ ನಮ್ಮ ಶಾಸಕರು ಮಾಡಿದಂತ ಉದಾಹರಣೆಗಳು ಅನೇಕ ಹಳ್ಳಿಗಳು ಸಿಗ್ತವೆ. ನಮ್ಮವರು ಮಾಡಿದಂತ ಉದ್ಘಾಟನೆಗಳು ಈಗ ಮಾಡ್ತಿದ್ದಾರೆ. ಇವತ್ತು KKRDBಯಲ್ಲಿ ಇದೆಲ್ಲ ರೋಡ್ಗಳು ಮಾಡಿದ್ರೆ KKRDBಯಲ್ಲಿ ನಮ್ಮವ್ರು ಕೊಡ್ತಿದ್ದಾರೆ. KKRDBಯಿಂದ ಬರ್ತಕ್ಕಂಥ ಫಂಡ್ಗಳಿಂದಲೇ ಇವತ್ತು ಶಾಸಕರು ಉದ್ಘಾಟನೆ ಮಾಡಿ ತಮ್ಮ ಲೇಬಲ್ ಹಚ್ಕೊತಿದ್ದಾರೆ. ಆ ತರದ ಕೆಲಸಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಯನ್ನ ಯಾವುದೇ ಒಂದೇ ₹1 ಕಟ್ಟಾಗದ ರೀತಿಯಲ್ಲಿ 6,000 ರೂಪಾಯಿ ನೇರವಾಗಿ ರೈತರಿಗೆ ಕೊಡ್ತಿದ್ದಾರೆ. ಎಲ್ಲಾ ಸಮುದಾಯಗಳಿಗೆ ಅನೇಕ ರೀತಿಯಾದಂತ ಅನುಕೂಲವನ್ನು ಮಾಡಿಕೊಡ್ತಾರೆ. ಇದರದ ಎಲ್ಲಾ ಒಂದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಒಂದು ಯೋಜನೆಯನ್ನು ತಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಈ ಜೇವರ್ಗಿ ಮತಕ್ಷೇತ್ರದ ಧರ್ಮಸಿಂಗ್ ಸಾಹೇಬರು ಕೂಡ ಎಲ್ಲಾ ಇಲಾಖೆ ಒಳಗ ಎಲ್ಲಾನು ಮುಗಿಸಿ ಹೋದ್ರೆ ಇಲ್ಲಿ ಜೇವರ್ಗಿ ತಾಲೂಕದ ಏನು ಅಭಿವೃದ್ಧಿ ಮಾಡಿಲ್ಲ. ಇವತ್ತಿನ ಮಿತಿ ಹೇಳ್ಬೇಕಂದ್ರೆ ನಾನು ಯಾವ ಪಕ್ಷದವನಲ್ಲ. ಅಜಯ್ ಸಿಂಗ್ ಸಾಹೇಬರು ಕೂಡ ಈಗ 2ನೇ ಬಾರಿ ಆರಿಸಿ ಬಂದ್ರು ಈ ತಾಲೂಕದಲ್ಲಿ ಒಳ್ಳೆ ನೋಡಲ್ಲ. ಎಲೆಕ್ಷನ್ ಬಂದ ಮೇಲೆ ಬರೇ ಬರೋದು ಹೋಗೋದು. ಈಗ ಒಂದು ಸಿಸಿ ರೋಡ್ ಅದು ಏನೋ ಜೇವರ್ಗಿ ಏನೋ ಹಳ್ಳಿಗಳು ನೋಡಿಲ್ಲ, ಬಂದಿಲ್ಲ. ಈ ಸಲ ನಾವು ಯಾವ ಪಕ್ಷದಿಂದ ಹೇಳಲ್ಲ. ದೊಡ್ಡಪ್ಪ ಗೌಡ್ರೆ ಕಿಂಗ್ ಮೇಕರ್ ಜೇವರ್ಗಿ. ಜೇವರ್ಗಿಯಲ್ಲಿ 8 ಬಾರಿ ಧರ್ಮಸಿಂಗ್ ಅವರು ಆಳಿದ್ದಾರೆ. ಸಚಿವ ಸ್ಥಾನ ಹಿಡಿದು ಮುಖ್ಯಮಂತ್ರಿ ಅವರು ಪಡೆದಂತ ಸ್ಥಾನ ಜೇವರ್ಗಿ. ಅದ್ರ ಜೊತೆ ಅವ್ರ ಮಗನು ಕೂಡ 2 ಅವಧಿಯಲ್ಲಿ ಕೂಡ ಅವರು ಶಾಸಕರಾಗಿದ್ದಾರೆ. ಯಾಕಂದ್ರೆ ಇಡೀ ಬೇರೆ CM ಕ್ಷೇತ್ರಕ್ಕೂ ನಮ್ಮ ಕ್ಷೇತ್ರಕ್ಕೂ ಯಾಕಂದ್ರೆ ಭಾಳ ವ್ಯತ್ಯಾಸ ನೀವು ನೋಡ್ಬೇಕು. ಯಾಕಂದ್ರೆ ನಾ ಅಷ್ಟು ಅನುದಾನ ತೊಗೊಂಡು ಇಷ್ಟು ಅನುದಾನ ತೊಗೊಂಡು ಅಂತ ಹೇಳ್ತಾರೆ. ನಮ್ಮ ಸೋದರ ಹೇಳಿದ್ರು ನಾವು ಶಾಪಿಂಗ್ ಮಾಲ್ ಕಟ್ರ ಅಂತ ಹೇಳ್ತಾರ. ಒಳಗೆ ಅನೈತಿಕ ರಾತ್ರಿ ತಾಣ ಆಗತ್ತೆ. ಇದು ಮನೆ ತರಕಾರಿ ಮಾರುಕಟ್ಟೆ ನಡೆದು ಈ 8-9 ವರ್ಷಗಳ ನಡೆದ ಮೂಲಕ ಅದು KKRDB ಅನುದಾನ ಮತ್ತು ಅದು ನಿರ್ಮಿತ ಕೇಂದ್ರ ಕೊಟ್ಟದ್ದು. ಅದು ನೋಡ್ರಿ ಇಲ್ಲಿವರೆಗೂ ಅದು ಕಳಪೆ ಮಟ್ಟದ ಕಾಮಗಾರಿ ಅದ. ಇದು ನಾ ಹೇಳಿದ್ದಲ್ಲ, ಈ ಅವಾಗಿನ ಇರ್ತಕ್ಕಂಥ RC ಅವರ ಆದೇಶದ ಮೇರೆಗೆ 2017ರಲ್ಲಿ ಅದು ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಆದೇಶ ಅದ. ಇದು ಆಯ್ತು, ತಾಲೂಕು ಕ್ರೀಡಾಂಗಣ ಆಯ್ತು, ಕನ್ನಡ ಭವನ ಅದ. ಆದ್ರೂ ಕೂಡ ಏನದಾವೆಲ್ಲ RC ಆದೇಶ ಕಾಪಿ ಕೂಡ ಡಸ್ಟ್ಬಿನ್ದಾಗ ಕೊಟ್ರ. ಇಡೀ ಜೇವರ್ಗಿಯಲ್ಲಿ ಇರ್ತಕ್ಕಂಥ ಹೆಂಗಪ್ಪ ಅಂದ್ರೆ ಇಲ್ಲಿ ಎಷ್ಟು ಅನುದಾನ ಅನುದಾನ ಆದ್ರೂ ಯಾರು ಕೇಳೋರಿಲ್ಲ ಬಟ್ಟಿಗೆ ಇಲ್ಲಿ ಜಾಗ ಅದ. ಅದಕ್ಕೋಸ್ಕರ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಾರಲ್ಲ ಯಾವ ತರ ಆಡಳಿತ ಮಾಡ್ತಾರೆ ಅದೇ ತರ ಆಡಳಿತ ಇಲ್ಲಿ ಆಗ್ಬೇಕು. ಅದರ ಜೊತೆಗೆ ನಮ್ದು ಏನಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಏನು ಸಂವಿಧಾನದ ಅಳವಡಿ ನಮ್ಗೆ ಮತದಾನ ಹಕ್ಕು ಕೊಟ್ರ, ಹಕ್ಕು ನಮ್ದು ಹೆಂಗಿರ್ಬೇಕಂದ್ರೆ AK-47 ಬುಲೆಟ್ ಯಾವ ತರ ಅದ ನಮ್ದು ಓಟು ಸುದಕ್ಕೆ ಆ ತರ ಬುಲೆಟ್ ತರ ಇರ್ಬೇಕಂತ ಹೇಳ್ತಾ ಇದ್ದೀನಿ. ಧರ್ಮಸಿಂಗ್ ಸಾಹೇಬರು 8 ಬಾರಿ ಆರಿಸಿ ಬಂದ್ರು ನಮ್ಮ ಜೇವರ್ಗಿ ತಾಲೂಕ ಅಭಿವೃದ್ಧಿ ಆಗಿಲ್ಲ. ಒಂದನೇದು. ಅಜಯ್ ಸಿಂಗ್ ಸಾಹೇಬರು 2 ಸಲ ಬಂದಾರ. ಹಣದ ಬಲದಿಂದ ಬಂದಾರ ಹೊರತಾಗಿ ವೋಟರ್ ನಿಂತು ಬಂದಿಲ್ಲ. ಅವರು ಹಣ ಕೊಟ್ಟು ಆರಿಸಿ ಬಂದಾರ ಹೊರತಾಗಿ ವೋಟರ್ ನಿಂತು ಅವ್ರು ಆರಿಸಿ ಬಂದಿಲ್ಲ. ಜನಕ್ಕೆ ಮಾಡಿ, ಜಾತಿಗೆ ಮಾಡಿ, ಸೆಂಟ್ರಿಗೆ ಮಾಡಿ, ಸಿದ್ದೇಶ್ವರ ಅಂತಾರಲ್ಲ ಆ ನಮ್ಮನ ರಾಜಕೀಯ ಮಾಡಿದಂತ ಧರ್ಮಸಿಂಗ್ ನಮ್ಮ ಕರ್ನಾಟಕ ರಾಜ್ಯದ ಯಾರಿಂದ ಬಂದು ಧರ್ಮಸಿಂಗಿನ ಹೊರತು ಯಾರು ಇಲ್ಲ. ಧರ್ಮಸಿಂಗ್ ಸಾಹೇಬರು ಈ ನಮ್ಮನ ಮಾಡಿದಂತ ಇದೇ ಹಳಿ ಬಸ್ ಸ್ಟ್ಯಾಂಡ್ ಆಗ ನಮ್ಮ ಮಾಜಿ ಶಾಸಕರಾದಂತ ದೊಡ್ಡಪ್ಪ ಗೌಡ್ರು ತರಕಾರಿ ಮಾರ್ಕೆಟ್ ಅಂತೇಳಿ ನಾಮಕರಣ ಮಾಡಿದಂತ ಕೆಲಸ ಈಗ ಇನ್ನೂ 15 ವರ್ಷ ಆದವ್ರು ಇನ್ನೂ ಅದು ಕೆಲಸ ಆಗಿಲ್ಲ. ಮೊನ್ನೆ ಬಂದರು, ಬಡ ಬಂದರು, 4 ಮುರುಮ್ ಹಾಕಿದ್ರು, ರಿಬ್ಬನ್ ಕಟ್ಟಿದ್ರು, ಬಂದು ರಿಬ್ಬನ್ ಕಟ್ ಮಾಡಿ ಹೋದರು, ಇನ್ನೂ ಬಂದಿಲ್ಲ. ನಾ ಎಲ್ಲಾನು ಮಾಡೀನಿ ಅದನ್ನು ಮಾಡೀನಿ ಅಂತಾರ. ಈ ದತ್ನಗರದಾಗ ಅವ್ರ ಮೆಂಬರ್ ಆದಂತ ಕಾಂಗ್ರೆಸ್ ಮೆಂಬರ್ CC ರೋಡ್ ಮಾಡ್ಯಾನ. 1 ತಿಂಗಳಾಗಿಲ್ಲ, ಪೂರಾ ಬ್ರೇಕ್ ಬಿಟ್ಟದ. ಬಟ್ ನಾವ್ ಎಲ್ಲಾನು ಮಾಡಿವಿ, ಮೂರ್ತಿ ಮಾಲ್ ಕಟ್ಟಿವಿ, ಆ ಮಾಲ್ ಕಟ್ಟಿವಿ, ಈ ಮಾಲ್ ಕಟ್ಟಿವಿ ಅಂತೀರಿ. ಕಾಂಗ್ರೆಸ್ ತೋರಿ ನಿಮಗ್ ನಾಚಿಕೆ ಬರಬೇಕು ಹೇಳಕ್.
ನಮ್ ಜೋರಿಗಿದಾಗ ವಿರೋಧ ಪಕ್ಷ ಅನ್ನೋದು ಇಲ್ರಿ. ಮೊದಲನೇದಾಗಿ ನಮ್ ಜೋರಿಗಿದ ವಿರೋಧ ಪಕ್ಷ ಇಲ್ಲ. ಯಾವ್ದು ಆಡಳಿತ ಪಕ್ಷ ಬರ್ತಾ ಅವ್ರು ಏನ್ ಕೆಲಸ ಮಾಡ್ತಾ ಅದೇ ಅಂತಾರ. ಈಗ ಇಲ್ಲಿ ಬಂದ್ ಎಲ್ಲೋ ಪಕ್ಷದವ್ರು ಅವ್ರು ಓದರ್ಲತ್ತಾರ, ಇವ್ರು ಓದರ್ಲತ್ತಾರ. ಮೊದಲನೇ ಮಾತಾಗ 5 ವರ್ಷ ತನಕ ವಿರೋಧ ಪಕ್ಷದವ್ರು ಯಾರು ಇದ್ದಿದ್ದಿಲ್ಲ. ಈಗ ಎಲೆಕ್ಷನ್ ಬಂದ ವಿರೋಧ ಪಕ್ಷದವ್ರು ಆಗ್ಯಾರ. ನಮ್ಮದು ಒಂದೇ ಒಂದು ಏನಂದ್ರ ಚುನಾವಣಾ ಆಯೋಗ ನಮ್ ಮತಕ್ಷೇತ್ರ ಏನದ ಒಂದ್ ಕ್ಯಾಟಗರಿ ತರ್ಲಿ, ಎಸ್ಸಿನ ತರ್ಲಿ, ಎಸ್ಟಿನ ತರ್ಲಿ, OBC ತರ್ಲಿ, ಇಲ್ಲ ಮೈನಾರಿಟಿ ತರ್ಲಿ, ಒಟ್ಟು ಇವ್ರು 3 ಮಂದಿ ಬರಬೇಡ್ರಿ. ಇವ್ರು 3 ಮಂದಿ ಸನುಕೂಲ ರೀತಿಲಿಂದ ಆರಾಮ್ ಸರಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳತ್ತಾರ್ರಿ. ನಮ್ ಜೋರಿಗೆ ಮಾತ್ರ ಕ್ಯಾಟಗರಿ ಚೇಂಜ್ ಆಗ್ಬೇಕಷ್ಟೇ, ಮತ್ತೇನಿಲ್ಲ. ಆದ್ರೆ ಇವ್ರೆಲ್ಲ ಈಗ ಬಂದ್ ಏನ್ ಒದರ್ತಾರಲ್ರಿ ಇಲ್ಲಿ ನಮ್ ಪಕ್ಷ ಇಟ್ಟು ಮಾಡ್ಯದ ಅದು ಮಾಡ್ಯದ ಇದು ಮಾಡ್ಯದ ಏನ್ ಯಾರು ಏನು ಮಾಡಿಲ್ಲ. ಇವ್ರು ವಿರೋಧ ಪಕ್ಷದವ್ರು ಇದ್ರಿಂದ 5 ವರ್ಷನಾಗ ಒಂದ್ ಸಾರ್ತಿನೂ ವಿರೋಧ ಮಾಡೇ ಇಲ್ಲ. ಇವ್ರು ಯಾರು ವಿರೋಧ ಮಾಡಲ್ಲ. ಈಗ ಗೆದ್ದು ಹೋದ್ಮೇಲೂ ಮತ್ತೆ ಇವ್ರು ವಿರೋಧ ಮಾಡಲ್ಲ. ಮತ್ ವಿರೋಧ ಪಕ್ಷ ಇದ್ದೀವಿ ಯಾವ್ದು ಇದ್ದೀವಿ ಇದು ಇದ್ದೀವಿ ಅಂತಾರ. ಇವ್ರು ಯಾರು ವಿರೋಧ ಪಕ್ಷದವರಲ್ಲ. ನಾವು ಚುನಾವಣಾ ಆಯೋಗ ಒಂದೇ ಮನವಿ ಮಾಡ್ತೀವಿ, ಈ ಜೋರಿಗೆ ಮಾತ್ರ ಕ್ಯಾಟಗರಿ ಚೇಂಜ್ ಆಗ್ಬೇಕಾದ್ರೆ ಅಷ್ಟೇ ನಮ್ಮ ಆಸೆ. ಜೇವರ್ಗಿ ತಾಲೂಕಿನ ಶಾಸಕರಿಗೆ ನನ್ನ ಏರಿಯಾದಾಗ ಇರ್ತಕ್ಕಂತ 3 ಬಾರಿ ಮನವಿ ಕೊಟ್ಟಿನಿ. ನಾನು MLA ಸಾಹೇಬ್ರಿಗೆ 3 ಬಾರಿ ಮನವಿ ಕೊಟ್ಟಿನಿ. ಅದೇ MLA ಅವರು 2 ಬಾರಿ ಅದೇ ಭವನಕ್ಕ ಅರ್ಧಕ್ಕೆ ನಿಂತ ಕಾಮಗಾರಿ ಏನ್ ಭವನಕ್ಕ 2 ಬಾರಿ ಮತ ಕೇಳಕ್ ಬಂದಾರ. ಅಲ್ಲಿ ಅವ್ರಿಗೆ ನಾಚಿಕ್ ಬರಲಿಲ್ಲ. 3 ಬಾರಿ ಮನವಿ ಕೊಟ್ಟಿನ ಮಾಡಿಕೊಂಡ 39,600 ದಲಿತ ಮತಗಳು ಬೇಕು ಈ ಶಾಸಕನಿಗೆ. ಒಂದು ದಲಿತರ ಏರಿಯಾದಲ್ಲಿ ಕೆಲಸ ಮಾಡಕ್ ನೀವು. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗ ಹೇಳ್ತೀನಿ, ನಾನು ಪ್ರಿಯಾಂಕಾ ಖರ್ಗೆ ಅವರ ಅಭಿಮಾನಿ ಏನದು. ಕಳೆದ MP ಚುನಾವಣೆಯಲ್ಲಿ ಒಂದು ಜಡ್ಪಿ ಬರಲ್ಲ, ಒಂದು TP ಬರಲ್ಲ, ಒಂದು MP ಹಿಡ್ಕೊಳ್ಳಾರ್ದಂತ ಕ್ಷೇತ್ರ ದಲಿತರಲ್ಲಿ ಯಾಕೆ ಓಟ್ ಹಾಕ್ಬೇಕು? ನಿಮಗೆ 80 ಓಟ್ ಇಲ್ಲದವರು ಇಲ್ಲಿ ಬರ್ತಾರೆ. ಅದಕ್ಕೆ ಈ ಬಾರಿ ದಲಿತರು ತುದಿಗಾಲಲ್ಲಿ ನಿಂತಾರೆ. ಅಜಯ್ ಸಿಂಗ್ ಅವರು ಈ ಬಾರಿ ಮನೆಗೆ ಕಳಿಸ್ತೀವಿ. ಈಗೊಂದು ಬ್ರೇಕ್ ಆದ್ಮೇಲೆ ಮತ್ತೆ ಚುನಾವಣಾ ಚಕ್ರ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ರಪ್ಪು ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ. ಕಾಂಗ್ರೆಸ್ ಬಿಜೆಪಿ ಒಂದು ನಾಣ್ಯಗಳು 2 ಮುಖಗಳಿದ್ದಂತೆ. ಒಟ್ಟೆ ಇಲ್ಲಿ ನಮ್ಮ ಜೇವರ್ಗಿ ತಾಲೂಕದಲ್ಲಿ ಕಾಂಗ್ರೆಸ್ ಬಿಜೆಪಿ ಲೂಟಿಕೋರರ ಸರ್ಕಾರ. ಯಾಕಂದ್ರ ಮಲ್ಲಾಬಾದ್ ಏತ ನೀರಾವರಿ ನಮ್ಮ JDS ಪ್ರತಿಫಲವಾಗಿ ಇವತ್ತ ಮಲ್ಲಾಬಾದ್ ಏತ ನೀರಾವರಿ ಇವತ್ತ ಸಾವಿರಾರು ಜನರಿಗೆ 1000 ಎಕರೆಗೆ ನೀರಾಗಿದೆ. ಇವತ್ತ ಅದು ನಾವು ಹೋರಾಟದ ಮುಖಾಂತರ ಪಡೆದಿತ್ತು. ಮತ್ತೆ ನಮ್ಮ ಕುಮಾರಣ್ಣರು ಅದಕ್ಕೆ ಎಲ್ಲಾ ರೀತಿಯಿಂದ ಅದಕ್ಕೆ ರೊಕ್ಕ ಬಿಡುಗಡೆ ಮಾಡಿ ಆ ಕೆಲಸವನ್ನು ಕಾರ್ಯಗೊಳಿಸ್ಯಾರ. ಈಗ ಬಿಜೆಪಿದವರು ಕಾಂಗ್ರೆಸ್ದವರು ನಾ ಮಾಡೀನಿ ನೀ ಮಾಡೀನಿ ಅಂತ ಹೇಳ್ಕೊತಾರ. ಇನ್ನು ಮುಂಬರುವ ದಿನಗಳಲ್ಲಿ JDS ಜೇವರ್ಗಿ ತಾಲೂಕಿನಲ್ಲಿ MLA ಪಟಾಕಿ ಹಾರ್ತದ. ಇದು ಶತಸಿದ್ಧ. ಕುಮಾರಣ್ಣರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಯಾರಿನಿಂದ ತಪ್ಪಿಸ್ಲಿಕ್ಕೆ ಆಗಲ್ಲ. ಇದು ಎಲ್ಲರೂ ತಿಳ್ಕೊಳ್ಬೇಕು. ಈ ಕುಮಾರಣ್ಣರು ಏನು ಕೆಲಸ ಮಾಡ್ಯಾರ, ಇಲ್ಲಿ ಏನು ಮಾಡ್ಯಾರ, ಜೇವರ್ಗಿ ತಾಲೂಕದ ಎಲ್ಲಾ ರೈತರಿಗೆ ಪರಿಹಾರ ಕೊಟ್ಟಾರ, ಇನ್ಶೂರೆನ್ಸ್ ಕೊಟ್ಟಾರ, ಎಲ್ಲಾ ರೀತಿಯಿಂದ ಕೊಟ್ಟಾರ. ಇವತ್ತು JDS ಪತಾಕಿ ಜೇವರ್ಗಿ ತಾಲೂಕಿನಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ JDS ಧ್ವಜ ಹಾರ್ತದೆ ಅಂತೇಳಿ ನಾನು JDS ದಿಂದ ಖಂಡನೆ ಮಾಡುತ್ತೇನೆ. ಅಜಯ್ ಸಿಂಗ್ ಶಾಸಕ ಒಬ್ಬ ಸುಳ್ಳ ಶಾಸಕ. ಬರೀ ಮೆನಾರಿಟಿ ಮೆನಾರಿಟಿ ಸಲುವಾಗಿ ಬರೀ ಮೆನಾರಿಟಿಗೆ ಅದು ಮಾಡ್ತೀನಿ, ಮೆನಾರಿಟಿಗೆ ಏನು ಕೆಲಸ ಮಾಡಲ್ಲ. 9 ವರ್ಷ ಏನು ಮಾರ್ಕೆಟ್ ಕೆಲಸ ಮಾಡ್ತೀನಿ ಪ್ರೂಫ್ ಅವ. ಶಾಸಕ ಕೇಳಿದ್ವು, ಅರೆ ನೋಡೋಣ ಮಾಡೋಣ, ಮತ್ತೆ ಏನು ಕೆಲಸ ಇಲ್ಲ. ರೋಡಿನ ಆಗಲಿ ಮೆನಾರಿಟಿ ಓಟ್ ಆಗಲಿ ಮೆಜಾರಿಟಿ ಏನು ಕೆಲಸ ಮಾಡಬಲ್ಲಿಲ್ಲ. ಪ್ರೂಫ್ಸ್ ಇದೆ ನಮ್ಮಲ್ಲಿಗಿದೆ. 9 ವರ್ಷ ಏನು ಮೆನಾರಿಟಿಗೆ ಒಂದು ಅವಕಾಶ ಇಲ್ಲ, ಒಂದು ಅಭಿವೃದ್ಧಿ ಇಲ್ಲ, ಏನು ಕೆಲಸ ಇಲ್ಲ. ಅದ್ರ ಬಗ್ಗೆ ನಮ್ಮಲ್ಲಿ ಪ್ರೂಫ್ ಸದಕ್ಕಿದೆ. 50 ವರ್ಷದಿಂದ ಕಾಂಗ್ರೆಸ್ ನಾವು ಇದ್ದದ್ದು. ವಸಂತರಾಯಗೌಡರು, ಶಿವಮೊಗ್ಗ ಸುಬೇದಾರ್ ಫಸ್ಟ್ ಧರ್ಮಸಿಂಗ್ ಸಾಹೇಬ್ರು ಇಲೆಕ್ಷನ್ ಬಂದದ್ದು. ಇವತ್ತಿನ ತರ ನಾವು ಇದ್ದೀವಿ. ಹೋದ್ಸಲ ಪಂಚಾಯತಿ ಇಲೆಕ್ಷನ್ಗೆ ಸ್ವತಃ ಶಾಸಕರೇ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಲಿಲ್ಲ. ಪಕ್ಷೇತರ ಮಾಡ್ತೀವಿ ಅಂತಂದ್ರೆ ಅವರು ಅದ್ರ ಸಲುವಾಗಿ ನಾನು ಹೊರಗೆ ಬಂದು ಇವತ್ತಿನ ದಿನ ಬಿಜೆಪಿ ಸೇರಿದ್ದೀನಿ. ಯಾವ ಅಭಿವೃದ್ಧಿ ಇಲ್ಲ, ಯಾವ ಕೆಲಸನೂ ಮಾಡಿಲ್ಲ, ಏನು ಮಾಡಿಲ್ಲ. 50 ವರ್ಷದಿಂದ ಅದೇ ನೋಡ್ಕೊತೇ ಬಂದೀವಿ ನಾವು. ಅವರು ಬೆಂಬಲಿಸ್ಕತ್ತ ಬಂದ್ವಿ. ಜೇವರ್ಗಿ ತಾಲೂಕು ಎಂದೂ ಉದ್ಧಾರ ಆಗಿಲ್ಲ. ಅದ್ರ ಸಲ ಈ ಸಲ ದೊಡ್ಡಪ್ಪಗೌಡ ಪಾಟೀಲ್ ಅವ್ರಿಗೆ ಹರೀಶ್ ತರಮು
ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಅಭಿವೃದ್ಧಿ ಕಾಣೋಣ ಅನ್ನೋದು ನಮ್ಮ ಉದ್ದೇಶ. ನನ್ನ ಹೆಸರು ಪ್ರಭಾಕರ್ ಎಂ ಸಾಗರ್ ಅಂತ, ಬಹುಜನ ಸಮಾಜ ಪಕ್ಷ ಜಿಲ್ಲಾ ಕಾರ್ಯದರ್ಶಿ. ಜೇವರಿಗೆಯಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಏನೂ ಆಗ್ತಾ ಇಲ್ಲ. ಅಭಿವೃದ್ಧಿ ಅನ್ನತಕ್ಕಂಥದ್ದು ಶೂನ್ಯ ಅದ. ಆದ್ರ ಉತ್ತರ ಪ್ರದೇಶದಲ್ಲಿ ಬೈಂಜಿಯವರು 4 ಸಲ ಸಿಎಂ, 4 ಸಲ ಉತ್ತರ ಪ್ರದೇಶದ ಸಿಎಂ ಆಗಿ ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರ 1990% ಏನಪ್ಪಾ ಅಂದ್ರೆ ಅವರು ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ರೀತಿಯಿಂದ ಅಧಿಕಾರ ಕೊಟ್ಟು ಏನಪ್ಪಾ ಅಂದ್ರ ಈ ದೇಶದಾಗ ಮತ್ತೆ ಈ ರಾಜ್ಯದಾಗ ಏನಪ್ಪಾ ಅಂದ್ರ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬಹುಜನ ಸಮಾಜ ಪಕ್ಷಕ್ಕೆ ಏನಪ್ಪಾ ಅಂದ್ರ ಈ ಸಲ ಏನಪ್ಪಾ ಅಂದ್ರೆ ನೀವು ಎಲ್ಲರೂ ಬೆಂಬಲಿಸ್ತಾರೆ ಏನಪ್ಪಾ ಅಂದ್ರ ಈ ಕಾರ್ಯ ಕೆಲಸಗಳನ್ನ ಅಲ್ಲದೆ ಮತ್ತೆ ಮೈತ್ರಿ ಅನ್ನತಕ್ಕಂಥದ್ದು ಮೂಡಿಸಿಕೊಡ್ತದಂತ ನಾ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳು. ನಮಸ್ಕಾರ ಎಲ್ಲರಿಗೂ. ಈ ಒಂದು 2023 ಚುನಾವಣೆಯಲ್ಲಿ ನಮ್ಮ ಒಂದು ದೇಶದ ಹಿತದೃಷ್ಟಿಯಿಂದ ಆಗಿರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಆಗಿರ್ಬೋದು, ನಮ್ಮ ತಾಲೂಕು ಹಿತದೃಷ್ಟಿಯಿಂದ ಆಗಿರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳ ಒಂದು ಆಡಳಿತವನ್ನು ಈಗಾಗಲೇ ಜನರೆಲ್ಲರೂ ನೋಡಿದ್ದಾರೆ. ಆದ್ರೆ ಈಗಿನ ಪರಿಸ್ಥಿತಿ ನೋಡಬೇಕಾದ್ರೆ ಒಂದು ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರದಲ್ಲಿ ಸುಭದ್ರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಕೊಡಲಿಕ್ಕೆ ಇಡೀ ವಿಶ್ವದಲ್ಲೇ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥ ಒಂದು ಮೋದಿಯವರ ನೇತೃತ್ವದಲ್ಲಿ ನಮ್ಮ ದೇಶ ಅನ್ನುವಂಥದ್ದು ಮುಂದುವರಿತಾ ಇದೆ. ಟಾಪ್ 5 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶ ಇವತ್ತು ವಿಜೃಂಭಿಸ್ತಾ ಇದೆ, ಆರ್ಥಿಕವಾಗಿ ಸದೃಢವಾಗಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಬಿಜೆಪಿ ಅನಿವಾರ್ಯ ಅಂತಕ್ಕಂಥ ಒಂದು ಸಂದೇಶವನ್ನ ನಾನು ತಮಗೆ ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ರೈತರಿಗಾಗ್ಲಿ, ಮಹಿಳೆಯರಿಗಾಗ್ಲಿ, ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಹಳ್ಳಿಗಳ ಅಭಿವೃದ್ಧಿಗಾಗ್ಲಿ ಅದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ರೈತರಿಗೆ ಈಗ ನೇರವಾಗಿ ಬೆನಿಫಿಷಿಯರಿಗಳಿಗೆ ನೇರವಾಗಿ ದುಡ್ಡು ಬರ್ತಕ್ಕಂಥ ವ್ಯವಸ್ಥೆ ಮೋದಿಯವರು ಬಂದ ಮೇಲೆ ಒಬ್ಬರಿಗೂ ಕೂಡ ಅಕೌಂಟ್ ಕೂಡ ಇರಲಿಲ್ಲ. ಅದಕ್ಕೆ ಅಂತ ಸರ್ಕಾರವನ್ನ ಬಿಜೆಪಿ ಅನಿವಾರ್ಯ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಮರಿಯಪ್ಪ ಎಸ್ ಆಂದೋಲನ ಅಂತ. ಇವತ್ತು ಜೇವರ್ಗಿ ತಾಲೂಕದ ಚುನಾವಣೆ ನಿಮಿತ್ತವಾಗಿ ಪ್ರಚಾರದ ಅಂಗವಾಗಿ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೆ ನಮ್ಮ ವತಿಯಿಂದ ತುಂಬ ಧನ್ಯವಾದಗಳು. ಈ ಚುನಾವಣೆಯಲ್ಲಿ ಪ್ರತಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಈ ತಾಲೂಕಿನಲ್ಲಿ ಯಾವುದೇ ಮಟ್ಟದ ಸುಧಾರಣೆ ಆಗಿಲ್ಲ. ಚುನಾವಣೆ ಬಂದಾಗ ಬಿಜೆಪಿ ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ ಹಾಗೂ ಜೆಡಿಎಸ್ ಅವರಾಗಲಿ ಇಲ್ಲಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಮತದಾರರಿಗೆ ಮರಳು ಮಾಡಿ ಯಾವುದೇ ಒಂದು ಆವಿಷ್ಯ ಒಡ್ಡಿ ಚುನಾವಣೆ ಏನು ಓಟಿಗಾಗಿ ಏನಪ್ಪಾ ಅಂತಂದ್ರೆ ಅವರು ಸ್ಪರ್ಧೆ ಮಾಡಿ ಜನರಿಗೆ ಏನದ ಮತದಾರರಿಗೆ ದಿಕ್ಕು ತಗೋತಕ್ಕಂಥ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಈ ತಾಲೂಕಿನ ಎಲ್ಲ ಮತದಾರರು ಇವರು 3 ಪಕ್ಷಕ್ಕೆ ಹೊರತುಪಡಿಸಿ ಬೇರೆಯವರಿಗೆ ಒಂದು ಬೇರೆಯವರ ಪಕ್ಷಕ್ಕೆ ಒಂದು ಮತದಾನ ಮಾಡಿ ಮುಕ್ತ ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಮಾಡಿಕೊಡ್ಬೇಕಂತೇಳಿ ಜೇವರ್ಗಿ ಜನತೆಗೆ ನನ್ನ ವತಿಯಿಂದ ತುಂಬಾ ಧನ್ಯವಾದಗಳು. ಶರಣ ಕೋಳ್ಕರ್ ಅಂತ ಬಿಜೆಪಿ ಮುಖಂಡರು. ಈಗ ನಮ್ಮ ಸಹೋದರವರು 100ಕ್ಕೆ 100 ಏನದ ಅಜಯ್ ಸಿಂಗ್ ಹೇಳ್ತಾರಂದ್ರು. ಮೊದಲು ಜೇವರ್ಗಿದ ಪುರಸಭೆ ಏಸ್ ಬಂದವ್ ನಿಮ್ ಅಜಯ್ ಸಿಂಗ್ ನೋಡತ್ ಹೇಳ ಕನ್ನಡ. ಆಮೇಲೆ MLA ಆರ್ಸ್ ಬಾ ಅಂತೇಳು ಜಡಪಿ ಏಸ್ ಬಂದವ್ ಅದು ನೋಡ. ನಿಮ್ಗೆ ನಾಚಿಕೆ ಬರ್ಬೇಕು ಅಜಯ್ ಸಿಂಗ್. ಇದು ಜೇವರ್ಗಿ ತಾಲೂಕು ನೀವು ಬಿಸ್ನೆಸ್ ಮಾಡಿದಿ. ಬೆಂಗಳೂರಾಗ ಆರ್ಸಿ ಹೋಗೋದು ಬೆಂಗಳೂರು PAಗಳಿಗೆ ಎಲೆಕ್ಷನ್ 1 ತಿಂಗಳು ಇರ್ಲಾಕಾಗಿ ಎಲ್ಲರಿಗೆ ಕಳಿಸ್ಕೊಂಡು ಏನದ ಇಲ್ಲೆಲ್ಲ ರೊಕ್ಕ ಚೆಲ್ಲನದ ಲೂಟಿ ಮಾಡ್ಲಾಕ್ ಬಿದ್ದಿದ್ದೀನಿ ಅಜಯ್ ಸಿಂಗ್. ಇಲ್ಲಿ ಏನು ಅಭಿವೃದ್ಧಿ ಇಲ್ಲ, ಇದು ಒಂದು ಬಿಸ್ನೆಸ್ ಆಗ್ಯದ. ಜೇವರ್ಗಿ ತಾಲೂಕ ಬಿಸ್ನೆಸ್ ಆಗ್ಯದ. ನಿಂದ ಅಭಿಮಾನ ಅಷ್ಟು ಇತ್ತಲ್ಲ, ನೀ ಅಜಯ್ ಸಿಂಗ್ MLA ಆಗಿ ಹೋದ್ಮೇಲೆ ಪುರಸಭೆ ಕ್ಯಾಂಡಿಡೇಟ್ ಬರ್ಲಿಲ್ಲ, ಜಡ್ಪಿ ಬರ್ಲಿಲ್ಲ. ಇಲ್ಲಿ ಏನದ ಕಾಂಗ್ರೆಸ್ ಶೂನ್ಯ ಅದ. ಈ ಮುಂದಿನ ಸಾರಿ ಏನಾರ ಬಾವುಟ ಹಾರ್ಬೇಕ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿ ಅವರು 100ಕ್ಕೆ 100 ಸಿದ್ಧವಾಗಿ ಆರ್ಸಿ ಬರ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲರೂ ಬಂದವ್ರು ಯಾರು ಅವ್ರವ್ರ ವೈಯಕ್ತಿಕ ಮನಸಾಪೂರ್ವಕವಾಗಿ ಯಾರು ಮಾತಾಡಕತ್ತಿಲ್ಲ. ಸುಮ್ಮ ಅವ್ರವ್ರ ಹೊಟ್ಟಿ ಕಿಚ್ಚಿ ನಮ್ಮ ಪಾರ್ಟಿ ನಾವು ಮಾತಾಡಕತ್ತಿ, ಅವ್ರ ಪಾರ್ಟಿ ಅವ್ರು ಮಾತಾಡಕತ್ತಾರ. ವಾಸ್ತವ ಪರಿಸ್ಥಿತಿ ನೆನಪಾರ್ಯಾರ. ಒಪ್ಕೋಬೇಕು, ಒಳ್ಳೇದು ಒಪ್ಕೋಬೇಕು, ಕೆಟ್ಟದ್ದು ಒಪ್ಕೋಬೇಕು. ಈಗ ಮಾನ್ಯ ಅಜಯ್ ಸಿಂಗ್ ಅವರು ಈಗ ನಾವು ಪಾರ್ಟಿಯವ್ರು ಆಗ್ತೀವಿ, ನಾವು ವಿರೋಧ ಮಾಡ್ತೀವಿ. ಆದ್ರೆ ಜನಸಾಮಾನ್ಯ ಹೋಗಿ ಕೇಳ್ಬೇಕು, ನೀವು ಹಳ್ಳಿಗಳಲ್ಲಿ ಹೋಗಿ ಕೇಳ್ಬೇಕು. ಶಾಸಕರು ಮುಖನೇ ಜನ ನೋಡಿಲ್ಲ. ಯಾವಾಗ ಒಂದು 4 ವರ್ಷ ಅಂತರೂ ಕಾಣಲ್ಲ. ಅದಂತರೂ ಎಲ್ಲರಿಗೂ ಗೊತ್ತಿದ್ದ ಮಾತೆ. ಲಾಸ್ಟಿಗೆ ಇನ್ನ 1 ವರ್ಷ ಇರ್ತದ ಸರ. ಈಗ ನಾ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಒಂದು ಸಮಾಜದ ಅಧ್ಯಕ್ಷನಿ. ಈಗ ನಾನು ಒಂದು ಸಮಾಜ ಭವನದ್ದು ಲೆಟರ್ ಕೊಟ್ಟಿದ್ದೆ. ಈ ಸಮಾಜ ಭವನ ಅಪೂರ್ಣ ಆಗ್ಯದ. ಈಗ ತರಾತುರಿ ಒಳಗೆ ನಾವು ಉದ್ಘಾಟನೆ ಮಾಡ್ತೀನಿ ಅಂತ ನಾವು ಮೊನ್ನೆ ಹೇಳಿವಿ. ಸರ್, ನಮಗೆ ಸಮಾಜದವ್ರು ನಮಗೆ ಬೈತಾರ, ನೀವು ಸಮಾಜ ಭವನ ಏನ್ ಎಸ್ಟಿಮೇಷನ್ದಾಗ ಏನದ ಅದು ಪೂರ್ತಿ ಆಗತ್ತಕ ನಾವು ಉದ್ಘಾಟನೆ ಮಾಡ್ಬಿಡಲ್ಲ ಅಂತ ಹೇಳಿವಿ. ನಮ್ದು ಒಂದೇ ಪರಿಸ್ಥಿತಿ ಇದಲ್ಲ, ಎಲ್ಲರ ಪರಿಸ್ಥಿತಿನೂ ಕೆಲಸ ಅರ್ಧ ಇಡೋದು. ನಮ್ಗ ಕ್ರೆಡಿಟ್ ತೋರಿ, ಜನಸೇವೆ ಮಾಡಿ ಕ್ರೆಡಿಟ್ ತೋರಿ. ನೀವು ಅರ್ಧಂಬರ್ಧ ಮಾಡಿ ಕ್ರೆಡಿಟ್ ತೋತೀರಿ ಮಾನ್ಯ ಶಾಸಕರೇ. ಅದನ್ನು ಒಂದಾಯ್ತು. ಕರೋನಾ ಸಂದರ್ಭದಾಗ ಈಗ ಜನರ ಹೋಗಿ ಕೇಳ್ಬೇಕು, ಯಾರಿದ್ರಪ್ಪ ಕರೋನಾ ಸಂದರ್ಭದಾಗ? ಒಬ್ರೊಬ್ರು ಇದ್ದಿಲ್ಲ.
ಹಳ್ಳಿಗಳದಾಗ ಸ್ಯಾನಿಟೈಸರ್ ಮಾಡಕ ಒಬ್ಬ ಪಾಪ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ದೇವಡಿಗೆ ಒಂದು 10 ಟ್ರ್ಯಾಕ್ಟರ್ ಮಾಡ್ದ, ತಿರುಗಾಡಿ ಹಳ್ಳಿ ಸ್ಯಾನಿಟೈಸರ್ ಮಾಡ್ದ, ಇನ್ನೊಂದು ಫುಡ್ ಕಿಟ್ ಕೊಟ್ಟ. ಇನ್ನೊಂದು ಕಾಂಗ್ರೆಸ್ನವ್ರಿಗೆ ಒಂದು ಹೇಳ್ತೀನಿ, ಕೇಳ್ಕೊಂಬಿಡ್ರಿ. ನೀವು ಭ್ರಮೆ ಒಳಗಿರಿ, ದಯವಿಟ್ಟು ನೀವು ಭ್ರಮೆ ಒಳಗಿರಿ. ಏನು ಬಿಜೆಪಿಯಾಗ 8 ಮಂದಿ ಆಗ್ಯಾರ, ಅವ್ರು ಒಗ್ಗಟ್ಟಿಲ್ಲ ಹಂಗಿಲ್ಲಲ್ಲ. ನಾವೆಲ್ಲರೂ ಒಗ್ಗಟ್ಟಿವಿ, ಬಿಜೆಪಿ ಅವರು ನಾವು ಒಗ್ಗಟ್ಟಿವಿ. ಇದು ನೀವು ಮನ ತಿಳ್ಕೋರಿ. ನಿಮಗೆ ಅಜಯ್ ಸಿಂಗ್ ಸೋಲ್ಸೋದ್ ನಾವು ಗಟ್ಟಿ. ಜೇವರ್ಗಿಯಲ್ಲಿ ಯಾವುದೇ ಜಾತಿ ಧರ್ಮಕ್ಕೆ ಆಸ್ಪದ ಕೊಡದೆ ಅಭಿವೃದ್ಧಿಯ ಮಂತ್ರದಲ್ಲಿ ನಾವೆಲ್ಲರೂ ಮತ ಚಲಾಯಿಸಬೇಕು. ನೋಡಿ, 2008ರಲ್ಲಿ ದೊಡ್ಡಪ್ಪಗೌಡ ಪಾಟೀಲ್ ಮಾಡಿದಂತ 60 ಸುವರ್ಣ ಗ್ರಾಮಗಳು, ಬೇಕಾದ್ರೆ ಓಡ್ರಿ ಹಳ್ಳಿ 60 ಸುವರ್ಣ ಗ್ರಾಮಗಳು. ಒಂದು ನಮ್ಮ ಆರಾಧ್ಯ ದೇವತೆ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋಗಿ ನೋಡ್ರಿ, ದೊಡ್ಡಪ್ಪಗೌಡರು ಮಾಡಿದಂತ ಅಭಿವೃದ್ಧಿ. ಅದೇ ರೀತಿಯಾಗಿ ಒಂದು ನಮಗೆ ದಲಿತರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದು ಅದು ಬಿಜೆಪಿ ಸರ್ಕಾರ. ಈ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಮತ ಕೇಳುತ್ತೇವೆ. 2023ರ ಶಾಸಕರಾಗಿ ದೊಡ್ಡಪ್ಪಗೌಡ ಪಾಟೀಲ್ ನರಬಾಯಿ ಅವರನ್ನು ಆಯ್ಕೆ ಮಾಡುತ್ತೇವೆ. ಅಜಯ್ ಸಿಂಗ್ ಅವರು ಅಭಿವೃದ್ಧಿ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ನೀವು ಯಾರ್ದು ಕೇಳಬೇಡ್ರಿ. ಆಟೋ ಚಾಲಕ ಇದ್ದೀನಿ, ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ, ಪ್ರತಿಯೊಂದು ರೋಡ್ ಅಭಿವೃದ್ಧಿ ಆಗಿದೆ, ಎಲ್ಲಾನು ಆಗಿದೆ. ನಾ ಎಲ್ಲೆಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ನಾ ತೋರಿಸ್ತೀನಿ. ಡಾಕ್ಟರ್ ಅಜಯ್ ಸಿಂಗ್ ಅವರು MLA ಅಂತ ಹೇಳಿದ್ರೆ ಮಿನಿಸ್ಟರ್ ವರ್ಗ ಹಾಗೆ ಆಗ್ತಾರೆ. ಈ ಸಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದೇ ಬರುತ್ತೆ. ನಾನು ಯಾವ ಪಕ್ಷದವ್ರ ಬಗ್ಗೆ ಆಗ್ಲಿ, ಯಾವ ಅಭ್ಯರ್ಥಿ ಬಗ್ಗೆ ಮಾತಾಡಲ್ಲ. ನಾನು ಮಾತಾಡೋದು ಇಷ್ಟೇ, ಅಜಯ್ ಸಿಂಗ್ ಅವ್ರು MLA ಆದ್ರೂ ಕೆಲಸ ಮಾಡಬೇಕು, ದೊಡ್ಡಪ್ಪಗೌಡ ಅವ್ರು MLA ಆದ್ರೂ ಕೆಲಸ ಮಾಡಬೇಕು. MLA ಯಾರಾಗಿರ್ತಾರಲ್ಲ ಅವ್ರು ಕೆಲಸ ಮಾಡ್ಬೇಕು. ನಾ ಮಾಡೀನಿ ಅಂದ್ರೆ ತಪ್ಪಾಗ್ತದ. MLA ಆದವ್ ಕೆಲಸ ಮಾಡ್ಲಾರ್ದೆ ನಮ್ಮಂತ ಸಾಮಾನ್ಯ ಕಾರ್ಯಕರ್ತರು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಹೀಗಾಗಿ ಜೇವರ್ಗಿ ತಾಲೂಕಿನ ಪ್ರತಿಯೊಬ್ಬ ಮತ ಬಾಂಧವರೆಲ್ಲ ನಾನು ವಿನಂತಿಸ್ಕೊಳ್ಳೋದು ಒಂದೇ, ಯಾವುದೇ ಹಣ, ಆವೇಶಕ್ಕೆ, ಹೆಂಡಕ್ಕೆ, ತುಂಡಿಗೆ ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಮಾರ್ಕೋಬೇಡ್ರಿ. ಯಾಕಂದ್ರೆ ಒಂದು ಮತ ಬರಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ್ನೇ ಮುಡಿಪಾಗಿಟ್ಟು ನಮ್ಮೆಲ್ಲರಿಗೂ ಮತದಾನದ ಹಕ್ಕು ನೀಡಿದ್ದಾರೆ. ಅಂತ ಮತದಾನದ ಹಕ್ಕನ್ನ ಕ್ಷುಲ್ಲಕ ಕಾರಣಕ್ಕೆ ಯಾರೋ ಒಬ್ರು ಕೂಡಿಸ್ತಾರೆ, 500 ಕೊಡ್ತಾರೆ, 2000 ಕೊಡ್ತಾರೆ ಅಂದ್ರೆ ಅಂತ ದುಡ್ಡಿಗೆ, ಅಂತ ಹೆಂಡಕ್ಕೆ ತಮ್ಮ ಮತವನ್ನು ಮಾರ್ಕೊಳ್ಬೇಡ್ರಿ ಅಂತೇಳಿ ಇಷ್ಟ ಹೇಳ್ತೀನಿ ತಾಲೂಕಿನ ಜನ. ಇದು ಜೇವರ್ಗಿ ಮತಕ್ಷೇತ್ರದ ಜನರ ಮಾತು. ತಮ್ಮ ಕ್ಷೇತ್ರದ ಜನನಾಯಕ 2023ಕ್ಕೆ ಯಾವ ರೀತಿ ಇರಬೇಕು, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೆ ಅಂತಹ ಜನನಾಯಕನನ್ನ ಮುಂದಿನ ದಿನಗಳಲ್ಲಿ ನಾವು ಗೆಲ್ಲಿಸ್ತರಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ನಾಯಕರನ್ನ ಈ ಭಾಗದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರಬೇಕು. ಹೀಗಾಗಿ ಅಂತ ಜನನಾಯಕನ ಆರಿಸೋಕೆ ಇಲ್ಲಿಯ ಜನ ಮುಂದಾಗಿದ್ದಾರೆ. ಇಲ್ಲಿಯ ಜನರ ಅಭಿಪ್ರಾಯನ ಚುನಾವಣಾ ಚಕ್ರ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪು ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.